कौन दिशा में पाऊं तुमको, हर एक दिशा में छा जाओ। कौन दिशा में पाऊं तुमको, हर एक दिशा में छा जाओ। धरती से अंबर तुम ही तुम, धरती से अंबर तुम ही तुम, रंग रंग में लहराओ। कौन दिशा में पाऊं तुमको, हर एक दिशा में छा जाओ। चंद्र की रश्मि, इश्क की ज्योति, उनकी तुम मेरी आत्मा होती। चंद्र की रश्मि, इश्क की ज्योति, उनकी तुम मेरी आत्मा होती। तुम ही हो प्रभु पुष्प सुगंधम, जिसकी महिमा हर पल होती। अपनी दया से मुझको सजाओ, अपनी दया से मुझको सजाओ। मन का टूटा तार मिलाओ, मुझ में समा के मुझको उठाओ। द्वार खुला है रघुवर आओ। कौन बड़ा है तुमसे जगत में, तुम ही तुम ही तुम ही तो मेरे। सरिता पर्वत वृक्ष में हो तुम ही तुम ही तुम ही तो मेरे। कौन दिशा में पाऊं तुमको, हर एक दिशा में छा जाओ। Welcome where the smiles never fade and the joy is contagious. Now, I would like to call upon Sharanya from class 2nd standard to welcome everyone. ಶುಭ ನಮನಗಳು. ಆತ್ಮೀಯರೇ, ಗಿಡಗೂ ಒಂದೇ ರೆಕ್ಕೆಯಿಂದ ಎತ್ತರಕ್ಕೆ ಹಾರುವುದಿಲ್ಲ, ಹಾಗೆಯೇ ಮನುಷ್ಯನು ಒಂದೇ ನಾಲಿಗೆಯಿಂದ ಶ್ರೇಷ್ಠತೆಯನ್ನು ತಲುಪುವುದಿಲ್ಲ ಎಂಬ ಭಾಷೆಯ ಬಗೆಗಿನ ಹಿರಿಯರ ವಾಣಿಯನ್ನು ಸ್ಮರಿಸುತ್ತಾ ನಾನು ನಿಮ್ಮ ಶರಣ್ಯ. ಇಂದು ನಿಮ್ಮೆಲ್ಲರನ್ನು ಈ ಭಾಷಾ ಸಂಘದ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಈ ವೇದಿಕೆಯ ಮೇಲೆ ಉಪಸ್ಥಿತರಿದ್ದೇನೆ. ಒಂದು ಭಾಷೆಯನ್ನು ಕಲಿಯುವುದೆಂದರೆ ಜಗತ್ತನ್ನು ನೋಡಲು ಇನ್ನೊಂದು ಕಿಟಕಿಯನ್ನು ಹೊಂದಿರುವುದು ಎಂಬ ವಾಕ್ಯದಡಿಯಲ್ಲಿ ನಿಮ್ಮೆಲ್ಲರಿಗೂ ಭಾಷೆಗಳ ಮೇಲೆ ಜ್ಞಾನ ನೀಡುತ್ತಾ ಅವುಗಳ ಅವಶ್ಯಕತೆ ತಿಳಿಸಿ ಕತೆ, ಕವಿತೆ, ಭಾಷಣ, ನಾಟಕ ಮೊದಲಾದ ವಿವಿಧ ಸಾಹಿತ್ಯ ಕ್ಷೇತ್ರದ ಮೂಲಕ ಭಾಷೆಯ ಸೌಂದರ್ಯ ರಸಸ್ವಾದನೆಗೆ ಅವಕಾಶ ನೀಡುತ್ತಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಬೆನಿಟಾರವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಈ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಭಾಷೆ ಎಂಬುದು ಜ್ಞಾನದ ಕಿಲಿಕೈ ಇದ್ದಂತೆ ಎಂಬುದನ್ನು ಸ್ಮರಿಸಿ ಇಂದಿನ ಈ ಸುಸಂದರ್ಭದಲ್ಲಿ ಕೃಪಾಸದನಾದ ಸುಪೀರಿಯರ್ ಆದ ಸಿಸ್ಟರ್ ಅಶ್ಮಿತಾರವರನ್ನು Let me take a selfie. ಕೃಷ್ಣಾನಿ ಬೇಗನೆ ಬಾರೋ ಕೃಷ್ಣ. ಓ ದೇವ, ಇದು ಯಾರು ಮಂಗನಂಗೆ ಮಾಡುವುದು? ಇವಳಿಗೆ ಎಂತ ಮಂಡೆ ಬಿಸಿ ಉಂಟಾ? ಈ ಮರೀತಿ ಎಂತ ಬೇಕಿತ್ತು? I'm hungry. I need pasta. ಪಾಸ್ತಾ? ಅದೆಂತದು ಪಾಸ್ತಾ? It's a food. ಓ, ತಿನ್ಲಿಕ್ಕೆ ಬೇಕಿತ್ತು. ಮಂಗಳೂರು ಮನ್ಸಾಲ್ದ? No yaar, I just need only pasta. ಎಂತ ಅವಸ್ಥೆ ಮಾರೆ. ಪಾಸ್ತಾ ತಿನ್ಬೇಕಂತ ಹೇಳಿದ್ರೆ ನಮ್ಮ ಮಂಡೆ ತಿನ್ನೋದು ಸರಿ ಹೇಳಿಕ್ ಆಗೋದಿಲ್ವಾ? No yaar, I just need only pasta. ಪಾಸ್ತಾ ಪಾಸ್ತಾ ಪಾಸ್ತಾ, ಅದೆಂತದು ಪಾಸ್ತಾ? How mad she is, she don't know the pasta. ಚೆನ್ನ. ಯಾರೇ? I'm
ಜಲ್ದಿ ತಿನ್ನ ಅಂತಾಳ. ಈಗ ನೋಡೋಣ ಏನ್ ಮಾಡ್ತಾನೆ. ನಿಮ್ ಪಾಸ್ತಾ ಬೇಕಿಲ್ಲ? ಪಾಸ್ತಾ ಬೇಕಾದ್ರೆ ಹಿಂಗು Hey, go, just shut up your mouth, pretty girl. ದಟ್ಟಂ ಕಿತ್ತಂ ಕಿತ್ತಿಟ್ಟಂ. ಯಾರಮ್ಮ ನೀನು ಹೇಳ್ಬೇಕು? I'm hungry. I need pasta. ಪಾತ ಗಿತ ಸಿಗಕ್ಕಿಲ್ಲ ಇಲ್ಲಿ. No, yaar, I'm hungry. ಹಸುವಾಯ್ತದ್ರೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಕೊಡಮ್ಮ. What is that, mudde upsaru? ಮುದ್ದೆ ಗೊತ್ತಿದ್ದೆ ಕಣ್ಣ. Then do you know the pasta? ಪಾತ ಗಿತ ಗೊತ್ತಾಗಂಗಿಲ್ಲ ನಂಗೆ. ತಗ ಮುದ್ದೆ ತಿನ್ನು. Wow, it's too good. Wow. Wow. It's pretty good. The Karnataka food is so delicious. ಇದೇನು ನಮ್ಮ ಕರ್ನಾಟಕ ಅಂದ್ರೆ ಇಲ್ಲಿ ನೋಡಿದ್ರೆ ಉತ್ತರ ಕನ್ನಡ, ಇಲ್ಲಿ ನೋಡಿದ್ರೆ ದಕ್ಷಿಣ ಕನ್ನಡ, ಇಲ್ಲಿ ನೋಡಿದ್ರೆ ನಮ್ಮ ಮಂಡ್ಯ. ಇದನ್ನೆಲ್ಲ ನೋಡುತ್ತಿರುವ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಖುಷಿ ಆಗುತ್ತದೆ. ಇದ್ಯಾರಮ್ಮಿ ನೀನು? The Karnataka food is so delicious. ಏ ಕನ್ನಡ ಕನ್ನಡ ಮುದ್ದೆ ಬಹು ಪಸಂದಾಗೈತಿ. ಮುದ್ದೆ ಬಹು ಪಸಂದಾಗೈತಿ. ಮುದ್ದೆ ಬಹು ಪಸಂದಾಗೈತಿ. ನೋಡಿದಿರಲ್ಲ ಸ್ನೇಹಿತರೆ, ನಮ್ಮ ಕನ್ನಡ ಭಾಷೆ ಎಷ್ಟು ಅಂದ ಮತ್ತು ಎಷ್ಟು ಅದ್ಭುತ ಅಂತ. ಎಲ್ಲ ಮನುಷ್ಯರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಭಾಷೆಯ ಅಗತ್ಯವಿರುತ್ತದೆ. ನಮ್ಮ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಧನ್ಯವಾದಗಳು. ಇದು ಈ ಮೈಮನ ಮುಂದೆ ಕಾಗುಣಿತದ ಹಾಡಿಗೆ ಭಾವಾಭಿನಯದಿಂದ ಪ್ರಸ್ತುತಪಡಿಸುತ್ತದೆ. ಕವಿ ಮುಂಡಾಜೆ ರಾಮಚಂದ್ರ ಭಟ್ರ ಕಾಗುಣಿತಾಕ್ಷರ ಕವನ ಕಂದನ ಕರೆ. ಈ ಹಾಡಿನ ರಾಗದ ಹೆಸರು ಕೂಡ ಕ ಅಕ್ಷರದಿಂದಲೇ ಪ್ರಾರಂಭವಾಗಿದೆ. ರಾಗ ಕಲಾವತಿ. ಈ ಹಾಡು ನವಿಲಿನ ಬಗ್ಗೆ. ನೃತ್ಯದಲ್ಲಿ ನವಿಲನ್ನು ತೋರಿಸಲು ಉಪಯೋಗಿಸುವ ಮುದ್ರೆ ಮಯೂರ.